ನನ್ನ ಪೇಷಂಟ್ ಒಬ್ಬರು ಹೀಗೆ ಮಾತಾಡ್ತಾ ಕೇಳಿದ್ರು, ನನ್ನ ಮಗುಗೀಗ 2 ವರ್ಷ, ಆದರೆ ಮಗು ಅನ್ನ ಅನ್ನೋದನ್ನೇ ಮುಟ್ತಾ ಇಲ್ಲ. ಅನ್ನದಲ್ಲಿ ಮಾಡೋ ಪದಾರ್ಥಗಳು ಬೇರೆ, ಬಾತು, ಚಿತ್ರಾನ್ನ ಎಲ್ಲ ತಿನ್ನುತ್ತೆ, ಬಟ್ ಅನ್ನ ಅಥವಾ ಸಾಂಬಾರು ಮಾಡಿ ಕೊಟ್ಟರೆ ತಿಂತಾ ಇಲ್ಲ ಅಂತ. ಹಾಗೆ ಇನ್ನೊಬ್ಬರು ಕೂಡ ಹೇಳಿದ್ರು, ನಾವು ನಾನ್ ವೆಜಿಟೇರಿಯನ್ಸ್ ಆದರೂ ಕೂಡ ನನ್ನ ಮಗು ನಾನ್ ವೆಜ್ ತಿಂತಾ ಇಲ್ಲ ಅಂತ. ಯಾಕೆ ಅಂತ ಅವರು ಕೇಳ್ತಾಯಿದ್ರು. ಎಲ್ಲ ಪೀಡಿಯಾಟ್ರಿಷಿಯನ್ ಹತ್ರ ನಾನು ಕೇಳಿದ್ದೀನಿ, ಬಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ. ಆದರೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ, ನೀವು ಪ್ರೆಗ್ನೆಂಟ್ ಇರಬೇಕಾದ್ರೇ ಅನ್ನ ನೋಡಿದರೆ ವಾಂತಿ ಬರುತ್ತೆ, ನನಗೆ ತಿನ್ನೋಕ್ಕಾಗ್ತಾ ಇಲ್ಲ, ಅದ್ರ ಸ್ಮೆಲ್ ಬಂದ್ರೇ ಹಬ್ಬಳಕ್ಕೆ ಆಗ್ತಾಯಿದೆ ಅಂತ ಹೇಳಿ ನೀವು ಅನ್ನ ಬಿಟ್ಬಿಟ್ಟಿರ್ತೀರ. ಅಥವಾ ಯಾವುದೋ ದೇವರಿಗೆ ಹರಕೆ ಹೊತ್ಕೊಂಡಿದ್ವಿ, ಹಾಗಾಗಿ ಪ್ರೆಗ್ನೆನ್ಸಿ ಮುಗಿಯೋ ತನಕ ನಾನು ನಾನ್ ವೆಜ್ ತಿನ್ನಲ್ಲ ಅಂದ್ಕೊಂಡಿರ್ತೀರ. ಈ ರೀತಿ ನೀವು ಪ್ರೆಗ್ನೆನ್ಸಿಯಲ್ಲಿ ಮಾಡಿದ್ದಾದರೆ ನಿಮ್ಮ ಮಗು 3 ತಿಂಗಳಿಂದನೇ ನೀವು ಏನು ಹೇಳ್ತಿರ್ತೀರೋ, ನೀವು ಏನು ಮಾಡ್ತಿರ್ತೀರೋ ಅದನ್ನು ಮಗು ಕೇಳಿಸ್ಕೊತಾ ಇರುತ್ತೆ. ಹಾಗಾಗಿ ನಿಮ್ಮ ಮಗು ಅದನ್ನು ತಿಂತಾ ಇರಲ್ಲ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ, ಮಗು ರಾತ್ರಿ ಮಲಗಬೇಕಾದ್ರೆ ಅರನಿದ್ದೆಯಲ್ಲಿರುತ್ತೆ. ಅಂದರೆ ಇನ್ನೂ ನಿದ್ದೆ ಕಂಪ್ಲೀಟಾಗಿ ಹೋಗಿರಲ್ಲ. ಅರನಿದ್ದೆ ಅಂದರೆ ಸ್ವಲ್ಪ ಮಂಕಾಗಿರುತ್ತೆ. ಆಗಲೇ ಮಗುಗೆ ನೀವು ಹೇಳ್ತಾ ಹೋಗಿ, ಮಗುಗೆ ಯಾವ ಕಾಟನ್ ಇಷ್ಟನೋ ಅಥವಾ ಯಾರು ಇಷ್ಟನೋ ಅವ್ರ ರೀತಿ ನೀನು ಆಗ್ತೀಯಾ ಅಂತ ಹೇಳ್ತಾ ಹೋಗಿ. ಅನ್ನ ತಿನ್ನೋದ್ರಿಂದ ನೀನು ಛೋಟಾ ಭೀಮ್ ಥರ ಆಗ್ತೀಯಾ, ಅಥವಾ ಸೂಪರ್ಮನ್ ಥರ ಆಗ್ತೀಯಾ, ಅಥವಾ ಆ ಹೀರೋ ಥರ ಆಗ್ತೀಯಾ, ಅಥವಾ ತುಂಬಾ ಹೈಟ್ ಬರ್ತೀಯಾ, ಈ ರೀತಿ ಸಬ್ಕಾನ್ಷಿಯಸಲ್ಲಿ ಒಂದೇ ಸೆಂಟೆನ್ಸನ್ನು 10 ಸಲ ರಿಪೀಟ್ ಮಾಡ್ತಾ ಹೋಗಿ. ಇದನ್ನು ಕ್ರಮೇಣ ಮಾಡ್ತಾ ಮಗು ಕಾನ್ಷಿಯಸ್ಸಿಗೆ ಹೋಗುತ್ತೆ. ಹಾಗಾಗಿ ತಾನಾಗಿ ಅದನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಇದ್ರ ಜೊತೆಗೆ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಏನು ಮಾಡ್ತಿರೋ, ಅಳ್ತೀರಾ, ನಗ್ತೀರಾ, ತಿಂತೀರಾ, ಏನು ಮಾಡ್ತಿರೋ ಅದನ್ನೇ ಕೂಡ ಮಗು ಕಲಿಯುತ್ತೆ. ಹಾಗಾಗಿ ನಿಮ್ಮ ಪ್ರೆಗ್ನೆನ್ಸಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.